ಈ ಕಡೆ ನೋಡಿ. ನಮಸ್ತೆ. ನಮಸ್ತೆ ಹೇಳಿ ಸರ್. ತಮ್ಮ ಪರಿಚಯ ಮಾಡಿಕೊಡಿ ಸರ್. ಮಹೇಶ್ ಅಂದ್ಬಿಟ್ಟು ಗುಮ್ನಳ್ಳಿ. ಜೋಡಿ ಗುಮ್ನಳ್ಳಿ ಅಂತಾರೆ ಸರ್. ಜೋಡಿ ಗುಮ್ಮನಹಳ್ಳಿ. ಜೋಡಿ ಗುಮ್ನಳ್ಳಿ ಸರ್. ಇದು ಪೂರ್ತಿ ಅಡ್ರೆಸ್ ಹೇಳಿ, ಯಾವ ಡಿಸ್ಟಿಕ್ ಬರುತ್ತೆ ಸರ್? ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿಂಕುಳಿ ಹೋಬಳಿ. ಹೌದು ಸರ್. ಇದು ಹಸು ಕರು. ಸರ್, ಹಸು ಕರು ಬಗ್ಗೆ ಸ್ವಲ್ಪ ಹೇಳ್ತೀರಾ, ತಿಳಿಸ್ಕೊಡ್ತೀರಾ? ತುಂಬ ಚೆನ್ನಾಗಿದೆ ಹಸು ಸರ್. ನಾವು ಯಾರೋ ಫ್ರೆಂಡ್ ಹೇಳಿದ್ರು ತಮಿಳ್ನಾಡಲ್ಲಿ ಐತೆ ಹೊಸ ಅಂದ್ಬಿಟ್ಟು ನಾವೀಗ ಒಂದು 5 ತಿಂಗಳಲ್ಲಿ ತಂದಿದ್ದು ತಗೊಂಬಂದಿದ್ವಿ, ಪಲಿನಲ್ಲಿ ತಂದಿದ್ದು. ಈಗ ನಮ್ಮ ತಕ್ಕ ಒಂದು ದಿವಸ ಹೆಣ್ಗರು ಹಾಕಿದೆ. ಸರ್, ಹಸು ಎಲ್ಲಿತ್ತು, ಯಾವ ಊರಿಗೆ ಹುಟ್ಟಿದ್ದು, ಮತ್ತೆ ಕರು ಯಾವ ಊರಿಗೆ ಹುಟ್ಟಿದ್ರು? ಹಸು ಬಸ್ತಿವರಿ ಮಗಳು ಅಂದ್ಬಿಟ್ಟು ಹುಟ್ಟಿದ್ದು. ನಾವೆಲ್ಲ ನೋಡ್ದ ಚೆನ್ನಾಗೈತೆ ಬೆಡ್ ಲೈನ್ ಅಂದ್ಬಿಟ್ಟು ತಗೊಂಡು. ಬಸ್ತಿವರಿ ಮಗಳು. ಅದಕ್ಕೆ ಇಷ್ಟಪಟ್ಟು ತಗೊಂಡ ಇದು ಕರು ಯಾವ ಊರಿಗೆ ಹುಟ್ಟಿದೆ? ಉಳ್ಳಿ ಚಿಕ್ಕಣ್ಣವರಿಗೆ. ಇವಾಗ ಪ್ರೆಸೆಂಟ್ ಇದೆಯಲ್ಲ, ಆ ಊರಿಗೆ ಹುಟ್ಟಿರೋದು. ಹಸು ತುಂಬ ಲೈನ್ ಆಗಿರ್ಬೋದು, ಜಾತಿ ಎಲ್ಲ ತುಂಬ ಲಕ್ಷಣವಾಗಿದೆ, ಅದಕ್ಕೆ ತಗೊಂಡಾಗಿದೆ. ಸರ್, ನಿಮಗೆ ಬೆಲೆ ಏನಾಗಿತ್ತು? ನಮಗೆ ಅಲ್ಲಿ 1.5 ತಂದಾಗ ಖರ್ಚೆಲ್ಲ ಸೇರಿ 1.5. 1.5 ಲಕ್ಷ ಕೊಡ್ತಾವೆ. 1.5 ಲಕ್ಷ ಸರ್. ಸರ್, ಏನಕ್ಕೆ ನೀವು ಇಷ್ಟೊಂದು ದುಡ್ಡು ಹಾಕಿ ಇಟ್ಕೊಂಡಿದ್ದು? ಸರ್, ಚೆನ್ನಾಗೈತೆ ಪದಾರ್ಥ ಅಂದ್ಬಿಟ್ಟು ಇಟ್ಕೊಂಡು ಸರ್. ಸರ್, ಹಸು ತಗೊಂಡಿದ್ದೀರಲ್ಲ, 1.5 ಲಕ್ಷ ಬಂಡವಾಳ ಹಾಕಿದ್ದೀರಾ. ಸರ್, ಹಸು ತಗೋಬೇಕಾದ್ರೆ ನಿಮಗೆ 1.5 ಲಕ್ಷ ಹಾಕಕ್ಕೆ ಯಾವ್ಯಾವ ಗುಣಗಳು ಇಷ್ಟ ಆಯ್ತು ಸರ್ ನಿಮಗೆ? ಸರ್, ನಮಗೆ ಉದ್ದ ಲೈನು, ಆಮೇಲೆ ಬೆಡ್ ಲೈನು ಎಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ತಗೊಂಡ ಸರ್. ಅಂದರೆ ಈ ಥರ ಹಸುಗಳಲ್ಲಿ ಒಳ್ಳೆ ಕರು ಹಾಕ್ಸ್ಬೋದು ಅಂತ? ಅದಕ್ಕೆ ಸರ್. ಮತ್ತೆ ಏನಾರು ಊರಿಗೆ ಬಂದಿದ್ಯಾ? ಇಲ್ಲ ಸರ್, ಬಂದಿಲ್ಲ. 2.5 ತಿಂಗಳಾಗೈತೆ. 3 ತಿಂಗಳು ಕೊಡಿಸ್ತೀವಿ ಸರ್. ಇವಾಗ ಕರುಗಿನ 2.5 ತಿಂಗಳು. ಈಗ 2.5 ತಿಂಗಳು. ಹಾಲಲ್ಲಿ ಊರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕರುಗಾಗೋ ಹಾಲು ಕೊಡುತ್ತೆ. ಬಸ್ತಿ ಬೆಡ್ಡಲ್ಲಿ ಸ್ವಲ್ಪ ಹಾಲು ಕಮ್ಮಿ ಅಂತ. ಹಾಲು ಕಡಿಮೆ ಅಂತ ಗೊತ್ತಿಲ್ಲ ಸರ್. ನಾವು 2 ಟೈಮು ತಿಂಡಿ ಕೊಡ್ತೀವಿ, ಅದಕ್ಕೆ ಹಾಲು ಬತ್ತೈತೆ ಸರ್. ಏನೋ ಗೊತ್ತಿಲ್ಲ, ನಮ್ದು ಚೆನ್ನಾಗಿ ಬತ್ತೈತೆ ಸರ್. ಮೇವು ಏನು ಕೊಡ್ತೀರಾ? ಮೇವು ಹಸಿ ಮೇವು ಹಾಕ್ತೀವಿ, ಕಡ್ಡಿ ಒಣಲು ಎಲ್ಲನೂ ಹಾಕ್ತೀವಿ ಸರ್. ಮೇವಲ್ಲೂ ಇರುತ್ತೆ ಹಾಲು ಅಂಶ, ಅದರಲ್ಲಿ ಮೇವಿನ ಪ್ರಕಾರನೇ ನಾವು ಚೆನ್ನಾಗಿ ಸಾಕಿದ್ರೆ ಹಾಲು ಬರ್ತೇವೆ. ತಿಂಡಿನೂ ಕೊಡ್ತೀವಿ ಸರ್ 2 ಟೈಮ್. ತಿಂಡಿ ಏನೇನು ಕೊಡ್ತೀರಾ ಸರ್? ರವೆ ಬೂಸ, ಎಲೆ ಬೂಸ, ಅಲ್ಜೋಳ ನುಚ್ಚು, ಹಿಂಡಿ, ಕಡಲೆ ಒಟ್ಟು ಇಷ್ಟನ್ನು ಕೊಡ್ತೀರಾ? ಎಷ್ಟು ಕೆಜಿ ಕೊಡ್ತೀರಾ ಒಂದು ಟೈಮ್ಗೆ ಸರ್? ಒಂದು 3 kg 4 kg ಕೊಡ್ತೀವಿ. 2 ಟೈಮ್ ಕೊಡ್ತೀರಾ? 2 ಟೈಮ್ ಕೊಡ್ತೀವಿ ಸರ್. ಯಾವಾಗಿಂದ ನೀವು ಇದನ್ನ ಕಾಯಿಸು ನಿಮಗೆ? ಸರ್, ಅಲ್ಲೇ ಒಂದು 4 ವರ್ಷ ಆಯಿತು. 4 ವರ್ಷ ನಾವು ಇಲಾತಿ ಹಸ ಮಡಗಿದ್ವು, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲಾತಿ ಹಸ ಕೊಟ್ಬಿಟ್ಟು ಒಂದು ಹೊಸ ತಂದಿದ್ದು ಅದೊಂದು ಸ್ವಲ್ಪ ಉದ್ದ ಕಡಿಮೆ. ಆಗ ನಮ್ಮ ಸ್ನೇಹಿತರೆಲ್ಲ ಬೆಡ್ ಲೈನ್ ಚೆನ್ನಾಗಿರೋದು ಕಟ್ಟು ಅಂತ ಹೇಳೋದಕ್ಕೆ ಬಸ್ತಿವರಿ ಮಗಳು ಬೇಕು ಅಂದ್ಬಿಟ್ಟು ತಂದಿದ್ದು. ಖುಷಿ ಆಯ್ತಿದ್ಯಾ? ಖುಷಿ ಆಯ್ತದೆ. ಒಳ್ಳೆಯ ಹಸು ಸಿಕ್ಕಿದೆ ನಿಮಗೆ. ಸರ್, ಮತ್ತೆ ಯಾರು ಕೇಳಿದ್ರೆ ವ್ಯಾಪಾರಕ್ಕೆ ಬಂದು ಕೊಡ್ತೀರಾ ಸರ್? ಕೊಡಲ್ಲ, ಈಗ ಕೊಡಲ್ಲ ಸರ್. ಮತ್ತೆ ಇನ್ನೊಂದು ಕರು ಹಾಕ್ಸ್ಬೇಕು. ಕೊಡಲ್ಲ ಸರ್, ಹಸು ಕರು ಕೊಡಲ್ಲ ಅಂದ್ಬಿಟ್ಟು ಮಾಡಿಕೊಂಡಿವ್ನಿ. ನೋಡೋದ ಸರ್. ನೋಡ್ಬೋದು, ಲೈನ್ ತೆಗಿದೆ ಅಂತ ಓರಿ ಥರ ಇದೆ. ಸೇಮ್ ಬಸ್ತಿವರಿ ಏನಿತ್ತು ಅದೇ ಥರ ಇದೆ ಅನ್ಸುತ್ತೆ, ಅದಕ್ಕೆ ತಗೊಂಡ ಸರ್. ಬಸ್ತಿವರಿ ಮಗಳು ಲೈನ್ ಚೆನ್ನಾಗದೆ ಅಂದ್ಬಿಟ್ಟು ತಗೊಂಡ ಸರ್. ಸರ್, ಹಂಗೆ ಮೊಬೈಲ್ ನಂಬರ್ ಹೇಳಿ ಸರ್. 9900 8487 17 ಸರ್.